ಬೀದರ್ನಲ್ಲಿ ಜಾಸ್ತಿ ಆಗ್ತಾ ಇದೆ ಡೇಂಜರ್ ಡಾಗ್ಸ್ಗಳ ಹಾವಳಿ. 8 ತಿಂಗಳಲ್ಲಿ ಬರೋಬ್ಬರಿ 5600 ಜನರಿಗೆ ನಾಯಿಗಳು ಕಚ್ಚಿವೆ. ಬೀದರ್ನಲ್ಲಿ ಹೆಚ್ಚಾಗ್ತಾ ಇದೆ ಡೇಂಜರ್ ಡಾಗ್ಸ್. 8 ತಿಂಗಳಲ್ಲಿ ಬರೋಬ್ಬರಿ 5600 ಜನರಿಗೆ ನಾಯಿಗಳು ಕಚ್ಚಿದೆ. 40% ಮಕ್ಕಳ ಮೇಲೇನೆ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದೆ. ಮಕ್ಕಳನ್ನ ಒಂಟಿಯಾಗಿ ಬಿಡೋದಕ್ಕೆ ಜನ ಭಯ ಬೀಳ್ತಾ ಇದ್ದಾರೆ. ಆ ತರದ ಪರಿಸ್ಥಿತಿ ಇದೆ. ಜಿಲ್ಲೆಯಾದ್ಯಂತ ಮಕ್ಕಳು ವೃದ್ಧರ ಮೇಲೆ ಹೆಚ್ಚು ಅಟ್ಯಾಕ್ ನಡೆದಿವೆ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳು ರೋಡಲ್ಲಿ ಓಡಾಡೋದಕ್ಕೆ ಭಯ ಆಗ್ತಾ ಇದೆ. ಆಮೇಲೆ ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ ಪೋಷಕರು ಹೆದರ್ತಾ ಇದ್ದಾರೆ. ಈ ಥರನೇ ಅಂತ ಏನಿಲ್ಲ, ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಎಲ್ಲರನ್ನೂ ಕೂಡ ಅಟ್ಯಾಕ್ ಮಾಡಿ ಕಚ್ತಾ ಇದೆ. ಸುಮಾರು 5600 ಮಂದಿಗೆ ಇಲ್ಲಿವರೆಗೂ ಕೂಡ ಡೇಂಜರ್ ಡಾಗ್ಗಳು ಕಚ್ಚಿರೋದು. ಎಲ್ಲ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆಗಳಲ್ಲಿ ಅಗತ್ಯ ಲಸಿಕೆಗಳು ಸ್ಟಾಕ್ ಇದೆ. ನಾಯಿ ಕಡಿತಕ್ಕೆ ಆಂಟಿ ರೇಬಿಸ್, ರೇಬಿಸ್, ಹಿಮೋಗ್ಲೋಬಿನ್ ಲಸಿಕೆಯ ಸ್ಟಾಕ್ ಇದೆ. ಶಾಲೆಗಳು, ಜನ ವಾಸಿಸುವಂತಹ ಪ್ರದೇಶದಲ್ಲಿ ಮಾಂಸದ ಅಂಗಡಿಗಳನ್ನು ತೆರವು ಮಾಡಿ ಅಂತ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಅಗತ್ಯ ಚಿಕಿತ್ಸೆಯನ್ನ ಅಥವಾ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ಗೆ ಬೇಕಾಗಿರುವಂತಹ ಮೆಡಿಸಿನ್ಗಳನ್ನು ಸ್ಟಾಕ್ ಇಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. 1600 ನಾಯಿ ಕಡಿತಗಳು ಪ್ರಕರಣಗಳು ನಮಗೆ ವರದಿಯಾಗಿದ್ದಾವೆ. ಈ ವರದಿ ಪ್ರಕಾರ 4 ಕೇಸನ್ನ ಗಂಭೀರವಾಗಿತ್ತು. ಅಂದ್ರೆ ಗ್ರೇಡ್ 3, ಗ್ರೇಡ್ 2 ಅಲ್ಲಿ. ಅದರಲ್ಲಿ ಏನಿರುತ್ತೆ ಅಂದ್ರೆ ಮುಖದ ಮೇಲೆ, ಫೇಸ್ ಮೇಲೆ ಅಥವಾ ಕೈಯಲ್ಲಿ ಜಾಸ್ತಿ ಊಂಡು ಜಾಸ್ತಿ ಇತ್ತಂದ್ರೆ ಅದಕ್ಕೆ ಏನಾಗುತ್ತೆ, ಇಮ್ಯುನೋಗ್ಲೋಬಿನ್ ಕೊಡ್ಬೇಕಾಗುತ್ತೆ. ಓನ್ಲಿ ರೇಬಿಸ್ ವ್ಯಾಕ್ಸಿನ್ ಕೊಟ್ರೆ ಅದಕ್ಕೆ ಇದು ಆಗಲ್ಲ. ಸೊ ಅಂತ ಪ್ರಕರಣನ ನಾವು ಬ್ರಿಮ್ಸು ಅಥವಾ ತಾಲೂಕು ಹಾಸ್ಪಿಟಲ್, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾವು ಎಲ್ಲ ಮೆಡಿಸಿನ್ ರೇಬಿಸ್, ಇಮ್ಯುನೋಗ್ಲೋಬಿನ್ ನಾವು ಸ್ಟಾಕ್ ಇಟ್ಕೊಂಡಿದ್ವಿ. ಮಿನಿಮಮ್ ಸ್ಟಾಕ್ ಯಾವ್ಯಾವ ತರ ಬೇಕಾಗುತ್ತೆ ಆ ತರ ತಗೊಳ್ತಾ ಇದೀವಿ. ಯಾವ ತರ ಅಂದ್ರೆ ಸ್ಕೂಲ್ ಹತ್ರ ಯಾವುದು ಮಾಂಸದ ಅಂಗಡಿ ಅಂತವಿ ಇಡಬಾರ್ದು.